ಕೇರಳದ ಕಣ್ಣೂರಿನಲ್ಲಿ ಕೊರೋನಾಗೆ ವೃದ್ಧ ಬಲಿಯಾಗಿದ್ದಾರೆ. ವೃದ್ಧನ ಸಾವಿನ ಬೆನ್ನಲ್ಲೇ ಕಣ್ಣೂರಿನಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕೇರಳದ ಕಣ್ಣೂರಿನಲ್ಲಿ ಕೊರೋನಾಗೆ ವೃದ್ಧ ಬಲಿಯಾಗಿರುವಂತಹ ಕಾರಣ ಸಾವಿನ ಬೆನ್ನಲ್ಲೇ ಈಗ ಕಣ್ಣೂರಿನಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಿರುವಂಥದ್ದು. ಎಲ್ಲರೂ ಕೂಡ ಮಾಸ್ಕ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಕೂಡ. ನಿನ್ನೆ ಕೊರೋನಾಗೆ 80 ವರ್ಷದ ವೃದ್ಧ ಸಾವನ್ನಪ್ಪಿದ್ರು. ಕೊರೋನಾ ಉಪತಳಿ JN1 ಇದಕ್ಕೆ ವೃದ್ಧ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ದೇಶದಾದ್ಯಂತ ಮತ್ತೆ ಕೊರೋನಾದ ಆತಂಕ ಸೃಷ್ಟಿಯಾಗ್ತಿದೆ. ಕರುನಾಡಿಗೆ ಆತಂಕ ಸೃಷ್ಟಿ ಮಾಡಿರುವಂತಹ ವೈರಸ್ ಕೇರಳದಲ್ಲಿ 10 ದಿನಗಳಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಕೇರಳ ಪಕ್ಕದಲ್ಲಿರುವಂತಹ ಕರ್ನಾಟಕ ಗಡಿಭಾಗದಲ್ಲಿ ಈಗ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಕೇರಳದಲ್ಲಿ ಕಳೆದ 10 ದಿನಗಳಲ್ಲಿ 3 ಜನ ಇದೇ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ. ನಿನ್ನೆ ಕೊರೋನಾಗೆ 80 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಕೊರೋನಾ ಉಪತಳಿ JN1ಗೆ ವೃದ್ಧ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ದೇಶದಾದ್ಯಂತ ಮತ್ತೆ ಕೊರೋನಾದ ಆತಂಕ ಸೃಷ್ಟಿಯಾಗ್ತಿದೆ. ಆಗಾಗ ಈ ಕೊರೋನಾದ ವಿಚಾರ ಕೇಳಿ ಬರ್ತಾ ಇದೆ. ಮಾಸ್ಕ್ ಧರಿಸೋದನ್ನು ಕಣ್ಣೂರಿನಲ್ಲಿ ಈಗ ಕಂಪಲ್ಸರಿ ಮಾಡಲಾಗಿದೆ. ಕೇರಳದಲ್ಲಿ ಕಳೆದ 10 ದಿನಗಳಲ್ಲಿ 3 ಸಾವನ್ನಪ್ಪಿದ್ದಾರೆ. ಇದು ಎಲ್ಲವಕ್ಕೂ ಕೂಡ ಕೊರೋನಾ ಉಪತಳಿ JN1 ಕಾರಣ ಅಂತ ಹೇಳಲಾಗ್ತಾ ಇದೆ. ವೃದ್ಧನ ಸಾವಿನ ಬೆನ್ನಲ್ಲೇ ಕಣ್ಣೂರಿನಲ್ಲಿ ಈಗ ಒಂದು ರೀತಿ ಆತಂಕದ ವಾತಾವರಣ ಇದೆ. ಯಾಕಂದರೆ ಈ ಹಿಂದೆ ಕೊರೋನಾದಿಂದ ಏನೆಲ್ಲ ಸಮಸ್ಯೆ ಆಗಿತ್ತು, ಜನ ಏನೆಲ್ಲ ಎದುರಿಸಿದ್ರು, ಅದೆಲ್ಲವೂ ಕೂಡ ಮತ್ತೆ ಮರುಕಳಿಸುತ್ತಾ ಅನ್ನೋ ಭಯ. 80 ವರ್ಷದ ವೃದ್ಧ ಒಬ್ಬರು ಸಾವನ್ನಪ್ಪಿರುವಂಥ ಕಾರಣ ಉಪತಳಿ JN1 ಇದೇ ಕಾರಣಕ್ಕೆ ಇನ್ನಷ್ಟು ಏನಾದರೂ ಈ ಸೋಂಕು ಹಬ್ತಾ ಹೋದರೆ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಕಟ್ಟೆಚ್ಚರ ವಹಿಸಲಾಗಿದೆ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತಾ ಕೋವಿಡ್ನ ಆತಂಕ ಅನ್ನೋದು. ಸೈಲೆಂಟ್ ಆಗಿದ್ದ ಮಹಾಮಾರಿ ವೈರಸ್ ಮತ್ತೆ ಆಕ್ಟಿವ್ ಆಗಿದೆಯಾ ದೇಶದಾದ್ಯಂತ. ಒಮಿಕ್ರಾನ್ ಬಳಿಕ ಹೊಸ ತಳಿಯ ಭೀತಿ, ಒಮಿಕ್ರಾನ್ನ ಉಪತಳಿಯಾದಂಥ JN1 ಆತಂಕ. ಒಮಿಕ್ರಾನ್ನ ಉಪತಳಿ ಆಗಿರುವಂಥ JN1 ಆತಂಕ ಈಗ ಹೆಚ್ಚಾಗ್ತಾ ಇದೆ. BA.2.86ನ ರೂಪಾಂತರಿಯ ಉಪತಳಿ JN1 ಸಾಂಕ್ರಾಮಿಕ ಕಾಯಿಲೆಗಳ ನಡುವೆ ಕೋವಿಡ್ನ ಭೀತಿ ಕೂಡ ಶುರುವಾಗಿದೆ. ಮತ್ತೆ ರೂಪ ಬದಲಿಸಿ ಆರ್ಭಟಿಸೋದಕ್ಕೆ ಸಜ್ಜಾದಂಥ ಕೊರೋನಾ. ದೇವರನಾಡು ಕೇರಳದಲ್ಲಿ ಹೆಮ್ಮಾರಿಯ ಆತಂಕ ಶುರುವಾಗಿದೆ. ಕೇರಳದಲ್ಲಿ ಹೆಚ್ಚಾಗ್ತಾ ಇದೆ ಸಾಂಕ್ರಾಮಿಕ ರೋಗಗಳು. ಕೇಂದ್ರ ಆರೋಗ್ಯ ಇಲಾಖೆ ಈಗ ಎಚ್ಚರಿಕೆ ವಹಿಸೋದಕ್ಕೆ ತಿಳಿಸಿದೆ. ಪಕ್ಕದ ರಾಜ್ಯ ಕೇರಳದಲ್ಲಿ ಈಗ ಹೊಸ ತಳಿ ಆತಂಕ ಶುರುವಾಗಿದೆ. BA.2.86ನ ರೂಪಾಂತರಿ ಉಪತಳಿಯಾದಂಥ JN1 ಈಗಾಗಲೇ ಆಗ್ನೇಯ ಏಷ್ಯಾದಲ್ಲಿ ಕೊರೋನಾ ಮತ್ತೆ ಹೆಚ್ಚಳ ಆಗ್ತಾ ಇದೆ. ಸಿಂಗಾಪುರ, ಮಲೇಷಿಯಾ, ಇಂಡೋನೇಷ್ಯಾದಲ್ಲಿ ಕೋವಿಡ್ನ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ, ಕೋವಿಡ್ ಕೇಸ್ಗಳು. ಈ ನಡುವೆ ಕೇರಳದಲ್ಲಿ ಮತ್ತೆ ಕೊರೋನಾ ಏರಿಕೆ ಕಾಣ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು, ಮಾಸ್ಕ್ಗಳನ್ನ ಕಡ್ಡಾಯವಾಗಿ ಧರಿಸಬೇಕು ಅನ್ನೋ ವಿಚಾರ. ಹೀಗಾಗಿ ನಮ್ಮೆಲ್ಲೂ ಕೂಡ ಕೋವಿಡ್ ಏರಿಕೆ ಆತಂಕ ಇದೆ. JN1 ಲಕ್ಷಣಗಳೇನು ಅಂತ ನೋಡೋದಾದರೆ ಜ್ವರ ಇರುತ್ತೆ, ಕೆಮ್ಮು, ಸುಸ್ತು, ಮೂಗು, ಸ್ರವಿಸುವಂಥ ಮೂಗು, ಅತಿಸಾರ ಮತ್ತು ತಲೆನೋವು. ಇದೆಲ್ಲವೂ ಕೂಡ JN1ನ ಲಕ್ಷಣಗಳು. ಅಂದರೆ ಸಾಮಾನ್ಯವಾಗಿ ಒಂದು ಜ್ವರ ಬಂದಾಗ ಅಥವಾ ನೆಗಡಿ ಆದಾಗ ಏನೇನೆಲ್ಲ ಆಗುತ್ತೆ ಒಂದಷ್ಟು ಸಿಂಪ್ಟಮ್ಸ್ ಇರುತ್ತೆ. ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿನಯ್, ಇದೀಗ ಮತ್ತೊಮ್ಮೆ ಒಮಿಕ್ರಾನ್ನ ಉಪತಳಿಯ ಒಂದು ಉಪಟಳ ಶುರುವಾಗಿದೆ. ಯಾವ ರೀತಿ ಆತಂಕ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಅದರಲ್ಲೂ ಕೇರಳದಲ್ಲಿ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ಬಗ್ಗೆ ಮಾಹಿತಿ ಇರೋದು ಈಗ. ರಾಜ್ಯದಲ್ಲಿ ಏನು ಅಲರ್ಟ್ ಅನ್ನ ತೆಗೆದುಕೊಳ್ಳಲಾಗ್ತಿದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅವಿನಾಶ್, ಸದ್ಯ ಕಳೆದ 1 ವರ್ಷದಿಂದನೂ ಕೂಡ ಕೋವಿಡ್ ಕೊಂಚ ಮರೆಯಾಗಿತ್ತು. ಮರೆಯಾದ ಬೆನ್ನಲ್ಲೇ ನಿರಾಳತೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರ್ತಾ ಇತ್ತು. ಆದರೆ ಸದ್ಯ ಈಗ ಆಗ್ನೇಯ ರಾಷ್ಟ್ರಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಸಿಂಗಾಪುರ್, ಮಲೇಷಿಯಾ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಉಪತಳಿಗಳ ಆರ್ಭಟ ಹೆಚ್ಚಾಗಿದೆ. ಕೋವಿಡ್ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ. ಇದರ ಎಫೆಕ್ಟ್ ನಮಗೂ ಕೂಡ ತಡ್ತಾ ಇದೆ. ಯಾಕಂದರೆ ಕಳೆದ 1 ತಿಂಗಳಿಂದನೂ ಕೂಡ ದೇಶಾದ್ಯಂತ ಕೊರೋನಾ ಪ್ರಕರಣಗಳು, ಅಂದರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೇರಳದಲ್ಲಿ ದೇಶದಲ್ಲಿ ಏರಿಕೆಯಾಗಿರುವ ಒಟ್ಟಾರೆ ಪ್ರಕರಣದ 90% ಕೇರಳದಲ್ಲೇ ಪ್ರಕರಣಗಳು ಏರಿಕೆ ಆಗ್ತಿರೋದು ಸದ್ಯಕ್ಕೆ ನಮಗೂ ಕೂಡ ಒಂದು ಆತಂಕವನ್ನು ತಂದೊಡ್ಡಿದೆ. ಯಾಕಂದರೆ ಸದ್ಯ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಸಂಭ್ರಮದಲ್ಲಿದ್ದೀವಿ. ಇಂಥ ವೇಳೆಯಲ್ಲಿ ದೇಶದಾದ್ಯಂತ ಏರಿಕೆಯಾಗ್ತಿರುವಂತಹ ಸಕ್ರಿಯ ಪ್ರಕರಣಗಳು ನಮ್ಮಲ್ಲೂ ಕೂಡ ಕೊಂಚ ಪ್ರಮಾಣದಲ್ಲಿ ಅಳಕನ್ನು ಮೂಡಿಸಿರುವಂಥದ್ದು. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಈ ಬಗ್ಗೆ ಒಂದು ಇವತ್ತು ಸಭೆಯನ್ನು ಮಾಡ್ತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ, ಮಾಹಿತಿನೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಸದ್ಯ
ಒಮಿಕ್ರಾನ್ ಅಷ್ಟಾಗಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಮೊದಲ ಹಿಂದೆ ಕಾಣಿಸಿಕೊಂಡಂತ ಒಮಿಕ್ರಾನ್ ಉಪತಳಿ 2.86ನ ರೂಪಾಂತರಿ ಆಗಿರ್ಬೋದು ಮತ್ತು ಅದರಿಂದ ಹೊರಹೊಮ್ಮಿರುವಂತಹ ಬೇರೆ ಬೇರೆಯ ರೂಪಾಂತರಿ ಕೂಡ ಅಷ್ಟಾಗಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆನ ತಂದೊಡ್ಡಿಲ್ಲ. ಯಾಕಂದ್ರೆ ಒಮಿಕ್ರಾನದ ಲಕ್ಷಣಗಳನ್ನು ನೋಡಿದಾಗ ನಾವು ಹೆಚ್ಚು ವೇಗವಾಗಿ ಹರಡಿದ್ರು ಕೂಡ ಅದರ ತೀವ್ರತೆ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಸದ್ಯ JN.1 ಏನಿದೆ ಇದರ ತೀವ್ರತೆ ಯಾವ ರೀತಿಯಾಗಿದೆ, ಜೊತೆಗೆ ಯಾವ ರೀತಿಗೆ ಹರಡುತ್ತೆ ಮತ್ತು ಇದರ ಲಕ್ಷಣಗಳು ಸಾಮಾನ್ಯವಾಗಿ ಒಮಿಕ್ರಾನ್ನ ಲಕ್ಷಣಗಳನ್ನೇ ಹೊಂದಿದೆ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಕಾಣಿಸಿಕೊಂಡಾಗ ಕೆಮ್ಮು, ನೆಗಡಿ, ಜ್ವರ, ಸುಸ್ತು ಮತ್ತು ಗಂಟಲು ನೋವು, ಮೈಕೈ ನೋವು ಈ ತರದ ಲಕ್ಷಣಗಳನ್ನು ಹೊಂದಿದ್ರು ಕೂಡ ಇದಕ್ಕೆ ಏನಾದರೂ ಒಂದೊಮ್ಮೆ ಏಕಾಏಕಿ ಏರಿಕೆ ಕಂಡಾಗ ಯಾವ ಲಕ್ಷಣಗಳನ್ನ ನಾವು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು, ಮುನ್ನೆಚ್ಚರಿಕಾ ಕ್ರಮಗಳೇನು, ಈ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಕ್ರಮ ವಹಿಸೋದಕ್ಕೆ ಮುಂದಾಗಿದೆ ಮತ್ತು ಸಭೆಯನ್ನ ಮಾಡಿ ಮಾರ್ಗಸೂಚಿಗಳ ಬಗ್ಗೆ ಕೂಡ ಚಿಂತನೆ ನಡೆಸಿರುವಂತದ್ದು. ಅವಿನಾಶ್, ಧನ್ಯವಾದ ವಿನಯ್.